शहरातील जिल्हा क्रीडांगणावर होणाऱ्या भाजप जनसेवक समावेशाला रद्द करण्यात यावे म्हणून आरटीआय कार्यकर्ता भीमप्पा गडाद यांच्या नेतृत्वाखाली जिल्हाधिकाऱ्यालयासमोर निदर्शने करण्यात आली आहेत। यावेळी आरटीआय कार्यकर्ता भीमप्पा गडाद म्हणाले की कोविड-19च्या पार्श्वभूमीवर समावेश रद्द करण्यात यावा म्हणून सरकारने जिल्हा प्रशासनाला निवेदन देण्यात आले आहे, पण सरकारने आतापर्यंत कोणतीही कारवाई केली नाही। समावेशाला परवानगी दिल्याबद्दल विचारले असता जिल्हाधिकारी आणि नगर पोलीस आयुक्त व्यवस्थितरित्या उत्तर देत नाही आहेत। कोणतीही परवानगी न घेता समावेश आयोजित केल्याचा आरोप त्यांनी केला आहे। ಏನಾಗಿದೆ ಅಂದ್ರೆ ಈ ರಾಜ್ಯದಲ್ಲಿ ಸಾಮಾನ್ಯರಿಗೆ ಒಂದು ಕಾನೂನು, ರಾಜಕಾರಣಿಗಳಿಗೆ ಒಂದು ಕಾನೂನು ಅಂತ ಹೇಳಿ ಸಾಬೀತಾಗಿಬಿಟ್ಟಿದೆ। ಇಲ್ಲೇ ಕೋವಿಡ್ ನಿಯಮ ಚಾಲ್ತಿಯಲ್ಲಿದ್ದರೂ ಕೂಡ ನಾಳಿನ ದಿವಸ ಸುಮಾರು 4 ಲಕ್ಷ ಜನ ಸೇರಿಸ್ತು ಅಂತ ಹೇಳಿ ಬಿಜೆಪಿ ಪಕ್ಷದವರು ಜನಸೇವಕ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ। ಇದು ನಿಜವಾಗಿಯೂ ಭಾಳ ದುರದೃಷ್ಟಕರ। ಈ ಕಾರ್ಯಕ್ರಮದಲ್ಲಿ ಏನು ಅಮಿತ್ ಶಾಜಿ ಅವರು ಬಂದು ಭಾಗವಹಿಸ್ತಾರೆ, ಅವರಾದರೂ ಕೂಡ ಇದು ನೋಡ್ಕೊಂಡು ಬರಬೇಕಾಗಿತ್ತು। ಅದಕ್ಕೆ ನಮ್ಮದೇನಪ್ಪ ಪ್ರಶ್ನೆ, ಇವತ್ತು ಜಿಲ್ಲೆಯಲ್ಲಿ ಎಲ್ಲ ದೇವಸ್ಥಾನಗಳು ಬಂದ್ ಮಾಡಿದಿರಿ, ಅನೇಕ ಬಡ ಕುಟುಂಬಗಳು ಜಾತ್ರೆ ಮಾಡಿ ಎಲ್ಲ ಹೊಟ್ಟೆ ತುಂಬ್ಕೋದ್ರು, ಅದನ್ನೆಲ್ಲ ಬಂದ್ ಮಾಡಿದಿರಿ, ಆ ಕುಟುಂಬಗಳೆಲ್ಲ ಬೀದಿಗೆ ಬಂದಿದ್ದವು। ಆದರೆ ಈ ಕಾರ್ಯಕ್ರಮ ನೀಡಕ್ಕೆ ನೀವು ಯಾಕೆ ಅವಕಾಶ ಕೊಟ್ಟಿದ್ದೀರಪ್ಪ? ಅದಕ್ಕೆ ಆ ಕೋವಿಡ್ ನಿಯಮವನ್ನು ರದ್ದು ಮಾಡಿರಿ, ಇಲ್ಲದೇ ಇದ್ರೆ ಅಮಿತ್ ಶಾ ಅವ್ರ ಕಾರ್ಯಕ್ರಮ ರದ್ದುಪಡಿಸ್ಬೇಕಂತೇಳಿ ಸರ್ಕಾರದ ಮ್ಯಾಗ ನಾವು ಜಿಲ್ಲಾಡಳಿತದ ಮೂಲಕ ಒತ್ತಾಯ ಹೇರಲಿಕ್ಕೆ ಇಲ್ಲಿ ಬಂದು ಕೂತಿದ್ದೀವಿ। ಒಂದು ವೇಳೆ ಸರ್ಕಾರ ಏನಾದರೂ ಇದನ್ನು ಗಂಭೀರವಾಗಿ ಪರಿಗಣಿಸಿ ಕೋವಿಡ್ ನಿಯಮ ರದ್ದುಪಡಿಸಬೇಕು, ಇಲ್ಲದೇ ಇದ್ದಲ್ಲಿ ಕಾರ್ಯಕ್ರಮ ರದ್ದು ಮಾಡದೇ ಇದ್ರೆ ನಾವು ಕಾನೂನಾತ್ಮಕ ಹೋರಾಟ ಮಾಡಿ ಇವತ್ತು ಯಾರು ಕೇಂದ್ರ ಗೃಹ ಮಂತ್ರಿ ಇರಲಿ, ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರಲ್ಲಿ ಕಾನೂನು ಎಲ್ಲರಿಗೂ ಒಂದೇ, ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಗೆ ಒಂದೇ, ಹೊಲ ಕಸ ತೆಗೆಯುವಂಥ ಹೆಣ್ಮಗಳಿಗೂ ಕಾನೂನು ಒಂದೇ ಐತಿ। ಆದ್ದರಿಂದ ನಂದೇನಪ್ಪ ಪ್ರಶ್ನೆ, ಇವ್ರು ಏನಾದರೂ ಈ ಕಾರ್ಯಕ್ರಮ ನಡೆಸಿದ್ರೆ ಅಂದ್ರೆ ಆ ದಾಖಲೆಗಳನ್ನು ತೊಗೊಂಡು ಇವತ್ತು ಅಮಿತ್ ಶಾಜಿ ಅವರು ಹಿಡ್ಕೊಂಡು ಆ ವೇದಿಕೆ ಮ್ಯಾಗ ನಾಳೆ ಎಷ್ಟು ಮಂದಿ ಕೂತಿರ್ತಾರೆ ಅವ್ರು ಆ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಇವ್ರನ್ನೆಲ್ಲ ಪಾರ್ಟಿ ಮಾಡಿಕ್ಯಾರ ನಾವು ಈ ಕೋರ್ಟಿನಿಂದ ಒಂದು FIR ದಾಖಲು ಮಾಡ್ಕೊಂತ ನಾನು ಹೇಳಿ ಬಯಸ್ತಾ ಇದ್ದೀನಿ। ಮತ್ತೊಂದು ಅತ್ಯಂತ ಮುಖ್ಯ ವಿಷಯ ಅಂದರೆ ಕಾರ್ಯಕ್ರಮ ಮಾಡಬೇಕು, ಕೇಂದ್ರ ಮಂತ್ರಿ ಬರಾಕ್ತಾರೆ ಅಂದ್ರೆ ಏನು ಪರ್ಮಿಷನ್ ಇಲ್ಲ, ಏನಿದು ಹಂಗೆ ಜಾತ್ರೆ ದರ್ಬಾರ್ ನಡೆದಂಗೆ ನಡೆಸ್ಯಾರು। ಅದಕ್ಕೆ ಆ ಪರವಾನಗಿ ಪತ್ರ ಕೇಳಿ ನಾವು DC ಅವ್ರು ಲೆಟರ್ ಕೊಟ್ಟಿದ್ದೀವಿ, ಆ परवानगी पत्रक सहित ನಾವು ಆಗ್ರಹ ಮಾಡ್ತಾ ಇದ್ದೀವಿ। समावेशाला रद्द करण्यात यावे, नाहीतर समावेशाच्या व्यासपीठावरील उपस्थितांवर पोलीस आणि प्रशासनाविरुद्ध गुन्हा दाखल करून समावेशाचे फुटेज गोळा करून साक्षीदारांसोबत गुन्हा दाखल करण्यात येईल व त्यांना न्यायालयामध्ये हात जोडण्यास लावीन असे म्हणून आरटीआय कार्यकर्ता भीमप्पा गडाद यांनी आक्रोश व्यक्त केला आहे।